ಪಾಡಿದಂ ಗುಣಗಣ ಬೇಕಾದ ವರಗಳಂ ಬೇಡಿ ಮನದೊಳಾನಂದ ಸಾಗರದುಳ್ ಓಲಾಡಿದೋ ನೋಡಿದೋ ಕಳ್ತಣಿಯೇ ಚಿಲ್ಮಯನ ಮೂರ್ತಿಯೋ ಕಳ್ದಣಿಯೇ ಚಿಲ್ಮಯನ ಮೂರ್ತಿಯೋ ಮಾಡಿದಳು ನಿಯತ ಸ್ತುತಿಗಳಂ ಮಾಡಿದಂ ನಿಯತ ಸಂಸ್ತುತಿಗಳು ಪಿರಿದು ಕೊಳ್ಳಾಡಿದೋ ಪಿರಿದು ಕೊಳ್ಳಾಡಿದೋ ತನಗೆ ಲಕ್ಷ್ಮೀ ರಮಣ ದಯವಾದ ತನಗೆ ಲಕ್ಷ್ಮೀ ರಮಣ ದಯವಾದ ನೆನುತಲ ವಿದುರನೊಂದು ಮಾಡಿದೋ ನಿಯತದೋ ಸ್ತುತಿಗಳು ಪಿರಿದು ಕೊಳ್ಳಾಡಿದಂ ತನಗೆ ಲಕ್ಷ್ಮೀ ರಮಣ ದಯವಾದ ಏನು ತಲಾವಿದುರನದು ಪಾಡಿದೋ ಗುಣಗಣವ ಬೇಕಾದ ವರಗಳು ಬೇಡಿದೋ ಪಾಡಿದಂ ಗುಣಗಣ ಬೇಕಾದ ವರಗಳಂ ಬೇಡಿ ಮನದೊಳಾನಂದ ಸಾಗರದುಳ್ ಓಲಾಡಿದೋ ಮನದೊಳಾನಂದ ಸಾಗರದುಳ್ ಓಲಾಡಿದೋ ಮನದೊಳಾನಂದ ಸಾಗರದೊಳು ಓಲಾಡಿದಂ ಕೈ ಮುಗಿದು ನಿಂದಿರಲ್ ಕವನ ತಕ್ಕೈಸಿ ಮುರಗರನೆಂದನು ನೋಡಿದು ಪಾಡಿದು ಕಳ್ದಣಿ ಚಿಲ್ಮಯನ ಮೂರ್ತಿಯೋ ನೋಡಿದೋ ಪಾಡಿದು ಗುಣಗಣವ ಬೇಕಾದ ವರಗಳು ಬೇಡಿದು ಮನದೊಳಾನಂದ ಸಾಗರದೊಳಲಾಡಿದೋ ಕೈ ಮುಗಿದು ನಿಂದಿರಲ್ ಕವನ ತಕ್ಕೈತಿ ಮುರಗರನೆಂದನು ನೋಡಿದೋ ಚೀನುಮಯನ ಮೂರ್ತಿಯಂ ಕೃಷ್ಣ ಕೃಷ್ಣ ಎನ್ನುತ್ತ ಪಾಡಿದಂ
ಚಿನುಮಯನ ಮೂರ್ತಿಯಂ ನೋಡಿದನು. ಆ ಆ ಆ ಆ ಪಾಡಿದ ಕೃಷ್ಣ ಚಿನ್ಮಯ ಚಿನ್ಮಯ. ಖಡುಗವಾಗಲಿ ನೀತಿಯಾಗಲಿ ಒಡೆಯ ಲಕ್ಷ್ಮೀರಮಣನೈತಃ ಎನ್ನುವಂತಹ ಒಂದೇ ಮಾತಿನ ಮೇಲೆ ವಿಶ್ವಾಸವಿಟ್ಟು ಇಷ್ಟು ಹೊತ್ತು ಕೂತದ್ದು ನಾನು. ಸರಿಯಾಗುವುದಿದ್ರೆ ಕೌರವ ಈ ಬಾರಿ ಸರಿಯಾಗಬೇಕು, ಬರುವುದು ಒಡೆಯ ಲಕ್ಷ್ಮೀರಮಣ. ಈ ಬಾರಿಯೂ ಸರಿಯಾಗಲಿಲ್ಲ ಅಂತಂದರೆ ಅವ ಸರಿಯಾಗಲೇ ಇಲ್ಲ ಎಂದೇ ಅರ್ಥ. ಸಿಂಹಾಸನ ಏರುವಂತಹ ಎಲ್ಲ ಅರ್ಹತೆ ಅಧಿಕಾರವನ್ನು ಹೊಂದಿದ್ದರೂ ಕೂಡ ಎಲ್ಲವನ್ನೂ ತ್ಯಾಗ ಮಾಡಿ ಬದುಕಿ ಬಂದರು ಭೀಷ್ಮಾಚಾರ್ಯರು. ಯಾವುದು ತಮಗೆ ಬೇಡ ಅಂತ ತ್ಯಾಗ ಮಾಡಿದರು. ಅಂಥವರ ಮುಂಭಾಗದಲ್ಲೇ ತಮ್ಮದ್ದು ಅಧಿಕಾರ ಅಂತ ಕಚ್ಚಾಡಿಕೊಳ್ಳುವಂಥ ಸ್ಥಿತಿಯವರ ಮೊಮ್ಮಕ್ಕಳದ್ದಾಗಿ ಹೋಗಿದೆ. ಪಾಂಡವರೇನೋ ಕಾಡಿಗೆ ಹೋದರು, ಆದರೆ ಕುಂತಿಗೂ ಅಲ್ಲಿ ಜಾಗ ಇಲ್ಲ ಅಂತ ಆಗಿ ಹೋಯ್ತಲ್ಲ. ಅಂದರೆ ಕೇವಲ ಧಾರ್ತರಾಷ್ಟ್ರರು ಪಾಂಡವರು ಎಂಬಷ್ಟಕ್ಕೆ ಸೀಮಿತವಾಗಿಲ್ಲ ಇವರದ್ದಾದಂತಹ ಅಂತಃಕಲಹ ಎನ್ನುವುದು ಸ್ಪಷ್ಟವಾಯಿತು. ಒಂದು ಕಾಲದಲ್ಲಿ ವಿದುರನ ಅರಮನೆ ಅಂತ ಇದ್ದದ್ದು, ಅಂದರೆ ಆ ಕಾಲದಲ್ಲಿ ಭೇದ ಇರಲಿಲ್ಲ ಅಂತ ಅರ್ಥ. ಈಗ ಹೊರಮನೆ ಅಂತ ನಿರೂಪಿಸಲ್ಪಟ್ಟಿದೆ ಎಂದರೆ ಅರ್ಥ ಏನು? ಒಳ್ಳೆಯದನ್ನು ದೂರ ಇಡುವುದರಲ್ಲಿ ಉತ್ಸುಕನಾಗಿದ್ದಾನೆ ಕೌರವ ಅಂತ ಅರ್ಥ. ಯಾವಾಗ ನಾವು ಹೇಳುವ ಸತ್ಯ ಮಾತುಗಳನ್ನು ಪುರಸ್ಕರಿಸುವ ಮನೋಭಾವ ಇಲ್ಲದಂಥವರೇ ತುಂಬಿರುತ್ತಾರೋ ಅಲ್ಲಿ ಆಡಿ ಹೊಲಸು ಮಾಡಿಕೊಳ್ಳುವುದಕ್ಕಿಂತ ಹೊಲಸಿನಿಂದ ದೂರ ಇರುವುದೇ ಒಳ್ಳೆಯದಲ್ಲವೇ? ಆದ ಕಾರಣವೇ ದೂರ ಇದ್ದಂತಹ ನನ್ನನ್ನು ಮತ್ತೆ ಧೃತರಾಷ್ಟ್ರ ಕೈ ಮುಗಿದು ಕರೆದ. ನೀನು ದೂರ ಹೋದರೆ ಮೊದಲೇ ಕಣ್ಣಿಲ್ಲದಂಥ ನನಗೆ ಏನು ಆಧಾರ ಅಂತ. ಇಲ್ಲಿ ಬಂದರೂ ನೋಡುವುದು ಏನನ್ನು ಅದನ್ನೇ ಅಲ್ವಾ. ಯಾರನ್ನು ಹತ್ತಿರ ಇಟ್ಟುಕೊಳ್ಳುವುದರಿಂದ ತನಗೂ ತನ್ನ ಭವಿಷ್ಯಕ್ಕೂ ಮಾರಕ ಆಗುತ್ತದೋ ಅಂಥವರೇ ಇಟ್ಟುಕೊಳ್ಳುವುದರ ಮೂಲಕವಾಗಿ ಹಸ್ತಿನೆಯ ಭವಿಷ್ಯದ ಬಗ್ಗೆ ಭವ್ಯ ನಿರೀಕ್ಷೆಯನ್ನು ಇಟ್ಟುಕೊಂಡಿರುವವರ ಕನಸುಗಳಿಗೆಲ್ಲರೂ ತಣ್ಣೀರೇರುವಂತಹ ಕೆಲಸ ಮಾಡುತ್ತಾ ಇದ್ದಾನಲ್ಲ ಕೌರವ. ಈ ಎಲ್ಲ ಹತಾಶೆಗಳಿಗೆ ಉತ್ತರ ಸಿಕ್ಕಿದ್ದು ಇದೊಂದೇ ವಾಕ್ಯ, ಒಡೆಯ ಲಕ್ಷ್ಮೀರಮಣನೈತಃ. ತೋರಿಕೆಗೆ ಸಂಭ್ರಮೆ ತುಂಬಿಕೊಂಡಿದೆ ಹಸ್ತಿನೆಯಲ್ಲಿ. ಸಂಧಾನಕ್ಕಾಗಿ ಆಗಮಿಸುವಂತಹ ಕೃಷ್ಣನನ್ನು ಎದುರುಗೊಳ್ಳಲಿಕ್ಕೆ ಭರದ ಸಿದ್ಧತೆಯನ್ನೇನು ಮಾಡಿದ್ದಾನೆ ಕುರುರಾಯ. ತೆರೆದ ಬಾಗಿಲಿನಿಂದ ಭರದ ಸಿದ್ಧತೆಯಿಂದ ತೊಡಗಿಸಿಕೊಳ್ಳುವಂತಹ ನಮ್ಮವರನ್ನೆಲ್ಲ ಕಂಡಾಗ ಕೃಷ್ಣನಾಗಮನದಿಂದ ಈ ನೆಲದಲ್ಲಿ ಚೈತನ್ಯ ಅಂತರ್ಯಾಮಿ ಆಗಲಿ ಎನ್ನುವಂತಹ ನಿಲುವಿನಿಂದಲೇ ಕಣ್ಮುಚ್ಚಿ ಒಮ್ಮೆ ಕೃಷ್ಣ ಚಿನ್ಮಯ ಅಂತ ಹೇಳಿ ಕಣ್ಣು ತೆರೆದು ನೋಡ್ತೇನೆ. ಏನಿದು ಏನಿದು ಏನಿದು? ಮನೆಯ ಹೊರಗಡೆ ಹಾಕಿರುವಂತಹ ರಂಗವಲ್ಲಿಯ ಬುಡದಲ್ಲಿ ನಿಂತವನಾರು ಎನ್ನುವುದನ್ನು ಗಮನಿಸಿ ನೋಡಿದರೆ ಶ್ರೀರಂಗನಲ್ಲವೇ. ನೋಡಿದೆ ನೋಡಿದೆ ನೋಡಿದೆ, ಕಣ್ದಣಿಯೇ ನೋಡಿದೆ. ಯಥಾರ್ಥಕ್ಕಾದರೆ ಮನಸ್ಸು ದಣಿಯಲಿಲ್ಲ ಅಂತ ಅರ್ಥ. ತೇಜೋಪೂರ್ಣನಾದಂತಹ ಇವನನ್ನು ನೋಡಬೇಕು, ಕಣ್ತುಂಬಿಸಿಕೊಳ್ಳಬೇಕು, ಒಳಗು ಮಾಡಬೇಕು ಎನ್ನುವಂತಹ ಹಪಹಪಿಕೆಯನ್ನು ಉಂಟು ಮನಸ್ಸಿಗೆ. ಆದರೆ ಈ ಹೊರಗಣ್ಣುಗಳಿಗೆ ಸಾಕಾಗಿ ಹೋಗಿದೆ, ಹೊರಗಣ್ಣು ದಣಿದಿದೆ. ಆದ್ದರಿಂದಲ್ಲವೇ ಭಾಗವತ ಪಂಕ್ತಿಯಲ್ಲೋ ಹೊಗಳುವುದು, ಕಣ್ಣಿನೊಳಗೆ ನೋಡು ಹರಿಯ ಒಳಗಣ್ಣಿನೊಳಗೆ ನೋಡು, ಹೊರಗಣ್ಣಿಗೆ ಸಾಕಾಗುವುದೇ ಇಲ್ಲ. ಕಣ್ದಣಿಯೇ ಚಿನ್ಮಯನ ಮೂರ್ತಿಯನ್ನು. ನಾವೆಲ್ಲರೂ ಮೃಣ್ಮಯರು ಎನ್ನುವಂತಹ ಪಾಠವನ್ನೇ ಮಾಡುತ್ತೆ ಇಲ್ಲಿಗೆ ಆಗಮಿಸಿದನಲ್ಲ ಚಿನ್ಮಯ ಮೂರ್ತಿ. ಪಂಚಭೂತಗಳಿಂದ ಆವೃತವಾದ ಪ್ರಪಂಚದಲ್ಲಿ ಹುಟ್ಟಿದವನಾದರೂ ಲೌಕಿಕವಾದಂತಹ ಸಂಬಂಧಗಳ ವ್ಯಾಪ್ತಿಯನ್ನು ಮೀರಿ ಹೋಗಲಾಗದೇ ಇದ್ದಂತಹ ಸ್ಥಿತಿ ಉಳ್ಳವನಲ್ಲ ಭಗವಂತ ಅಂದರೆ. ಆದ್ದರಿಂದಲೇ ಅವ ಚಿನ್ಮಯ ಮೂರ್ತಿ. ನಾವೆಲ್ಲ ತಾಯಿ ಬಸರನಿಂದ ಹೊರಬಂದವರು. ಅಂಥ ಚಿನ್ಮಯನನ್ನು ನೋಡಿದೆ. ಧರಣಿ ದೇವಿಗೆ ಒಡೆಯನಾಗಿ ಒಮ್ಮೆ ಕಾಣ್ತಾನೆ, ಅಸುರಮರ್ಧನನಾಗಿ ಒಮ್ಮೆ ಕಾಣ್ತಾನೆ, ಅತಿ ಸುಂದರನಾಗಿ ಕಾಣುವಂತಹ ಇವನು
ಹೇಗೆ ಹೊಗಳಲಿ? ಸಾವಿರ ನಾಲಿಗೆಯ ಮಹಾಶೇಷನಿಗೂ ಕೂಡ ವರ್ಣಿಸದ ಅಸದಳವಾದಂತಹ ವ್ಯಕ್ತಿತ್ವವನ್ನು ಹೊಂದಿರುವ, ಹೊಗಳಲಿಕ್ಕೆ ಹೊರಟವರೆಲ್ಲರೂ ಕೂಡ ಇನ್ನು 10 ಅಂಗುಲ ಆಚೆಗಿದೆ ಅಂತ ಹೇಳಿ ಕೈ ಮುಗಿದುಕೊಂಡಂತಹ ವಿರಾಟ ವ್ಯಕ್ತಿತ್ವವನ್ನು ಈ ಕಿರುನಾಲಿಗೆಯ ವಿದುರನಿಗೆ ಅದೆಂತೂ ಹೇಳಿ ಮುಗಿಸುವುದಕ್ಕೆ ಸಾಧ್ಯ? ಕೇಳಿದರೆ ಇಂಥವನಲ್ಲಿ ಕೇಳಬೇಕು, ಇನ್ಯಾರಲ್ಲಿ ಕೇಳುವುದು? ಏನೋ ಸ್ವಲ್ಪ ಮಾತ್ರವನ್ನು ಸಂಗ್ರಹಿಸಿ ಅದ್ಭುತವಾದದ್ದನ್ನು ಪಡೆದಿದ್ದೇನೆನ್ನುವಂಥ ನಿಲುವಿನಿಂದ ಬೀಗುವವರ ಮುಂದೆ ಕೇಳಿ ಏನು ಪ್ರಯೋಜನ? ಏನು ಕೇಳಲಿ? ನಾನು ಒಂದು ಒಳ್ಳೆ ಹೆಂಡತಿ ಕೊಡಿ ಅಂತ ಕೇಳಲಿಯೋ? ಕೈ ಹಿಡಿದಂಥ ಹೆಂಡತಿಯಿಂದ ನನಗೇನು ಅನ್ಯಾಯ ಆಗಲಿಲ್ಲ. ಮಕ್ಕಳು ಬೇಕು ಇನ್ನು ಅಂತ ಕೇಳಲಿಯೋ? ಅಯ್ಯೋ, ಇಲ್ಲಿ ಆಗುತ್ತಿರುವಂತಹ ಮಕ್ಕಳ ಗಲಾಟೆ ನೋಡಿ ಮಕ್ಕಳ ಕೇಳುವುದೇ ಬೇಡ ಅಂತ ಆಗಿಬಿಟ್ಟಿದೆ. ವಿದ್ಯೆ ವಿವಾದಕ್ಕಾದೀತು, ಸಂಪತ್ತು ದುರ್ವ್ಯಯಕ್ಕಾದೀತು, ಶರೀರದಲ್ಲಿರುವಂತಹ ತ್ರಾಣ ಮದವನ್ನು ತೀರಿಸಿಕೊಳ್ಳುವುದಕ್ಕಾದೀತು ಅಂತಾದರೆ ಭಗವತ್ ಪ್ರಸಾದಕ್ಕೆ ಅರ್ಥ ಇಲ್ಲ ಅಂತ ಆಗ್ತದೆ. ಏನು ಬೇಡ ದೇವರೇ, ಕೇವಲತ್ವವನ್ನು ಕೊಡು. ಈ ವಿದುರ ಊರಿಗೆ ಮಂತ್ರಿ, ಹೆಂಡತಿಗೆ ಗಂಡ, ಮಕ್ಕಳಿಗೆ ಅಪ್ಪ, ಎಲ್ಲ ಬಿದ್ದು ಹೋಗಲಿ, ಗೃಹ ಭಂಗ ಆಗಲಿ, ಕೈವಲ್ಯನಾಥನಾದವನಿಗೆ ಮಾತ್ರವೇ ಕೇವಲತ್ವವನ್ನು ಕೊಡುವುದಕ್ಕೆ ಸಾಧ್ಯವಂತೆ. ಆದ್ದರಿಂದಲೇ ಪುಣ್ಯಮೂರ್ತಿಯಾದಂತಹ ಇವನಡೆಗೆ ಓಡಿ ಬಂದಿದ್ದೇನೆ. ಯಥಾರ್ಥಕ್ಕಾದರೆ ಕರೆ ಬಂದಾಗ ಹೇಳುವುದಕ್ಕೆ ಅರೆಗಳಿಗೆ ಅವಕಾಶ ಬೇಕು ನನಗೆ. ಆದರೆ ಚಂಗನೆ ಬಂದಿದ್ದೇನೆ ಅಂತ ಹೇಳಿದರೆ ಅರ್ಥ ಏನು? ಯಾವುದೋ ಚೋದನಾ ಶಕ್ತಿಯ ಪ್ರಚೋದನೆಗೆ ಒಳಗಾದವನಂತೆ ನಾನು ತೊಡಗಿಸಿಕೊಂಡಿದ್ದೇನೆ. ನಿಜವಾಗಿ ಹೌದು. 2 ರೀತಿಯ ವ್ಯಕ್ತಿಗಳಿರ್ತಾರಂತೆ. ಹೋದ ಕಡೆಯಲ್ಲಿ ಅಲ್ಲಿನ ಪರಿಸರ ಹೇಗೋ ಆ ಪರಿಸರಕ್ಕೆ ಸರಿಯಾಗಿ ಬದಲಾಗುವವರು, ಹೋದಲ್ಲಿನ ಪರಿಸರ ಹೇಗೆ ಇರಲಿ ಅಂತ ಪರಿಸರವನ್ನು ತನಗೆ ಬೇಕಾದಾಗೆ ಬದಲಾಯಿಸಿಕೊಳ್ಳುವಂತಹ ಇನ್ನೊಂದು ವರ್ಗ. ನಮ್ಮ ಶ್ರೀಕೃಷ್ಣ ಸ್ವಾಮಿ ಅಂದರೆ ಹಾಗೆ ತಾನೆ, ಪರಿಸರವನ್ನೇ ತನಗೆ ಬೇಕಾದ ಹಾಗೆ ಬದಲಾಯಿಸಿಕೊಡ್ತಾನೆ. ಆದ್ದರಿಂದಲ್ಲವೇ ಭಕ್ತಭಾವ ಇದ್ದಲ್ಲಿ ವೈಕುಂಠ ಇರುವುದು, ಒಂದೇ ಕೂಗಳತೆ ಅಂತ ಇರುವುದು. ಸ್ವಾಮಿಯೇ, ತಿಳಿ ನಗು ಮಾಸದ ಹಾಗೆ ಎಳೆ ಚಿಗುರಿನ ಮೀಸೆಯನ್ನು ಹೊಂದಿರತಕ್ಕಂತಹ, ಕೊರಳಲ್ಲಿನ ತುಳಸಿ ಮಾಲೆಗೆ ಒಂದಿನಿತೂ ತಾಗದ ಹಾಗೆ ಸಮಸ್ತರ ಹೃದಯದಲ್ಲಿರುವಂತಹ ತಾಪವನ್ನು ನೀಗಿಸುವುದಕ್ಕೋಸ್ಕರವಾಗಿ ಲೀಲೆಯಿಂದ ಬಂದಂತಹ ಸ್ವಾಮಿ ನೀನು ಎನ್ನುವುದರಿಂದಲೇ ನಿನ್ನ ಪಾದಕ್ಕನಾಥನಾದೆ. ನಿನ್ನ ಹೃದಯಾಭಿರಾಮ ಪಾದಸ್ಪರ್ಶದಿಂದ ಈ ಮೃಣ್ಮಯ ಕ್ಷೇತ್ರವಿಂದು ಚೇತನ ಸ್ಪಂದಿಯಾಯಿತು ಭಗವಂತ. ಇದು ತನಕವೂ ಧಾನ್ಯ ಶ್ರೀಮಂತರಾಗಿದ್ದಂತಹ ನಾವು ಇದೀಗ ನಿನ್ನನ್ನು ಹಾರೈಸಿ, ಹಂಬಲಿಸಿ, ಪ್ರೀತಿಸಿ ಧ್ಯಾನ ಶ್ರೀಮಂತರಾಗಿದ್ದೇವೆ. ಮಹಾಪೂರ್ವವೊಂದು ಹರಿದು ಬಂದಾಗ ಅದರ ಉದಾರ ಆಲಿಂಗನಕ್ಕೀಡಾದ ಹಳ್ಳ ಕೊಳ್ಳ ಕೆರೆ ಕಾಲುವೆಗಳೆಲ್ಲವೂ ಒಡನೆಯೇ ಮಹಾಪೂರ್ವವೇ ಆಗುವಂತೆ ನಿನ್ನ ದಿವ್ಯ ಪ್ರವಾಹದಲ್ಲಿ ಮಿಂದ ನಮ್ಮ ಮೈ ಮನಸ್ಸುಗಳೆಲ್ಲ ಅದೇ ಸಾರೂಪ್ಯವನ್ನೇ ಪಡೆದಂತಿದೆ. ಪ್ರತಿ ಬಾರಿಯೂ ನಾನು ಹೋದೆ, ನಾನು ಬಂದೆ ಅಂತ ಹೇಳುವಾಗಲೆಲ್ಲ ನನ್ನ ಕೈ ನನ್ನ ಎದೆಯನ್ನು ಮುಟ್ಟುತ್ತಾ ಇತ್ತು. ಅಲ್ಲಿ ನೀನಿದ್ದಿ, ನೀ ನನ್ನನ್ನು ಕರ್ಕೊಂಡು ಹೋಗುತ್ತಿ ಅನ್ನುವಂಥ ಭಾವದಿಂದಲೇ, ನಿನ್ನ ನಾಮಸ್ಮರಣೆಯಿಂದಲೇ ನನ್ನ ಮೈ ಮನ ರೋಮಾಂಚನ, ಮನದಲ್ಲಿ ಸದ್ಭಾವನೆಗಳ ಸಚ್ಚಿಂತನೆಗಳ ನರ್ತನ, ಆತ್ಮಶಕ್ತಿಯ ಉದ್ದೀಪನ, ಪ್ರೀತಿ ಪ್ರೇಮದ ಅಮೃತ ಸಿಂಚನ ಪುಟಿದೇಳುತ್ತದೆ ಜಡ ಚೇತನ. ನಿರ್ನಾಮವಾಗಿ ಹೋಗಲಿ ನಮ್ಮನ್ನು ಆವರಿಸಿಕೊಂಡಿರುವ ಅರಿಷಡ್ವರ್ಗಗಳ ಸಂತಾನ. ನಿನ್ನನ್ನು ಕಾಣಬೇಕು ಎನ್ನುವಂತಹ ಭಾವದಿಂದಲೇ, ನಿನ್ನನ್ನೇ ಸ್ಮರಣೆ ಮಾಡುವುದರಿಂದಲೇ ನಿನ್ನ ಪದಪಯೋಜಗಳನ್ನು ಕಾಣುವಂತಹ ಮಹಾ ಸೌಭಾಗ್ಯ ಈ ಅಕ್ಷಿದ್ವಯಗಳಿಗೆ ಒದಗಿ ಬಂತಲ್ಲ. ನಿನ್ನ ಪಾದಕ್ಕೆ ನೆತ್ತಿಯನ್ನೊತ್ತಿದೆ, ಸಾಕಾಗುವುದಿಲ್ಲ. ನಿನ್ನ ಪಾದ ಬೆರಳುಗಳನ್ನು ಕಣ್ಣುಗಳಿಗೆ ಒತ್ತಿಕೊಂಡೆ, ಸಾಕಾಗುವುದಿಲ್ಲ. ನಿನ್ನ ಬೆನ್ನನ್ನು ನೋಡಿದೆ, ನಿನ್ನ ಬೆನ್ನನ್ನೊಮ್ಮೆ ಹೃದಯದಲ್ಲಿ ತುಂಬಿಸಿಕೊಂಡೆ. ನಿನ್ನ ವಕ್ಷಸ್ಥಳವನ್ನು ನೋಡಿದೆ, ಹೃದಯದಲ್ಲಿ ನದಿ ಓಡಿದಂತಹ ಅನುಭವವಾಯಿತು. ಎಡಕ್ಕೆ ತಿರುಗಿದೆ, ಬಲಕ್ಕೆ ತಿರುಗಿದೆ. ಸ್ವಾಮಿ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ. ತಾಯಿಗೆ ಸಂತೋಷವನ್ನು ಕೊಟ್ಟಂತಹ ಮಹಿಮಾನ್ವಿತ ನೀನು ಎನ್ನುವಂತಹ ಭಾವದಿಂದಲೇ, ಈ ನೆಲವನ್ನೂ ತಾಯಿ ಎನ್ನುವಂತಹ ಭಾವದಿಂದಲೇ ತಿಳ್ಕೊಂಡಂತಹ ನಾವೆಲ್ಲರೂ ಕೂಡ ಆ ನೆಲಕ್ಕೂ ಚೈತನ್ಯವನ್ನು ಒದಗಿಸಿಕೊಡಬಲ್ಲಂತಹ ಮಹಾಪ್ರಭು ನೀನು ಎನ್ನುವಂತಹ ನಿಲುವಿನಿಂದಲೇ ನೆಲದಲ್ಲಿ ಹೊರಳಾಡ್ತಾ ಇದ್ದೇನೆ. ಉದ್ಧರಿಸಬೇಕು, ಉದ್ಧರಿಸಬೇಕು ಪ್ರಭು, ಉದ್ಧರಿಸಬೇಕು. ವಿದುರ, ಓ ವಿದುರ,